ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ OnePlus 9R ಅಥವಾ 14 OS ಅಪ್ಡೇಟ್ ಬಂದಿದೆ. ಸೊ ಹೊಸ ವರ್ಷನ್ ಅಪ್ಡೇಟ್ ಬಿಟ್ಟಿದ್ದಾರೆ. ಸೊ ಹೊಸ ವರ್ಷನ್ ಅಪ್ಡೇಟ್ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅನ್ನೋದನ್ನು ನಾವು ಇವಾಗ ನೋಡೋಣ. ಹಾಗಿದ್ದರೆ ಹೇಗೆ ಚೆಕ್ ಮಾಡೋದು, ಹೇಗೆ ಅಪ್ಡೇಟನ್ನು ಡೌನ್ಲೋಡ್ ಮಾಡೋದು ಆ್ಯಂಡ್ ಇನ್ಸ್ಟಾಲ್ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಸೆಟ್ಟಿಂಗಲ್ಲಿ ಹೋಗಿ. ಸೊ ಈ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು, ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಟೆಕ್ನಿಕಲ್ ವಿಡಿಯೋ ಆಗಿರ್ಬೋದು ಅಥವಾ ಸರ್ಕಾರಿ ಹುದ್ದೆಗಳಾಗಿರ್ಬೋದು ಅಥವಾ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಎನಿಮೇಷನ್ಗಳಾಗಿರ್ಬೋದು, ಆ ಎಲ್ಲ ತಂತ್ರಜ್ಞಾನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಹಾಗಿದ್ದರೆ ನೋಡಿ, ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ನಲ್ಲಿ ನಿಮಗೆ ಎರಡು ಅಪ್ಡೇಟ್ ಬಗ್ಗೆ ನೀವು ತಿಳ್ಕೊಬೋದು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲೇ ಕಾಣ್ತಾ ಇದೆ ನಿಮಗೆ ಅಪ್ಡೇಟ್ ಮಾಡುವಂಥದ್ದು. ಇಲ್ಲಿ ಬೇಡ ಅಂತಂದರೆ ನೀವು ಅಬೌಟ್ ಡಿವೈಸ್ ಅಂತ ಇದೆ ನೋಡಿ, ಈ ಡಿವೈಸ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಆಕ್ಸಿಜನ್ OS 14.0 ಆಫಿಷಿಯಲ್ ವರ್ಷನ್ 751.30 MB ಅಂತ ಇದೆ. ಇಲ್ಲಿ ವ್ಯೂ ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಡೇಟ್ ಅವೈಲೇಬಲ್ ಇದ್ದಾವೆ. ಇಲ್ಲಿದೆ ನೋಡಿ, ಅಪ್ಡೇಟ್ನಲ್ಲಿ ಏನೆಲ್ಲ ಚೇಂಜಸ್ ಇದೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಫಸ್ಟು ಇಲ್ಲಿ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಲಿಕ್ಕೆ ಇಟ್ಬಿಡೋಣ. ಇಲ್ಲಿ ನಾವು ಇವಾಗ ಸಿಸ್ಟಮ್ಸ್ ಅಂತ ಇದೆ ನೋಡಿ, ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಡೌನ್ಲೋಡ್ ಆದ ನಂತರ ನಿಮಗೆ ಅದನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಮೊದಲನೇದಾಗಿ ಯು ಕ್ಯಾನ್ ನೌ ಪ್ರೆಸ್ ಆ್ಯಂಡ್ ಹೋಲ್ಡ್ ದ ವಾಲ್ಯೂಮ್ ಡೌನ್ ಬಟನ್ ಟು ಟರ್ನ್ ದ ಟಚ್ ಆನ್ ವೆನ್ ದ ಸ್ಕ್ರೀನ್ ಈಸ್ ಆಫ್. ಸೊ ನೀವು ಇದನ್ನು ಕೂಡ ನೋಡ್ಕೋಬೋದು. ಯು ಕ್ಯಾನ್ ನೌ ಎಂಟರ್ ದ ಫಸ್ಟ್ ಲೆಟರ್ ಆಫ್ ಆ್ಯನ್ ಆ್ಯಪ್ ನೇಮ್, ಪರ್ಫಾರ್ಮ್ ಎ ಪಜಿ, ಸರ್ಚ್ ಫ್ರಾಮ್ ದ ಹೋಮ್ screen, search bar in driver mode. You can now adjust the volume for individual app based on your needs. ನೋಡಿ, ನೀವು ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾಯಿದ್ರೆ, MP3 ಆಗಿರ್ಬೋದು, ವಿಡಿಯೋ ಆಡಿಯೋ ಎರಡು ನೋಡ್ತಾ ಇದ್ರಲ್ಲ, ಆವಾಗ ನೀವು ಪರ್ಟಿಕ್ಯುಲರ್ಲಿ ಅಪ್ಲಿಕೇಶನನ್ನು ಇಂಡಿವಿಜುವಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ವಾಲ್ಯೂಮನ್ನು. ಇಂಪ್ರೂವ್ ದ ವಾಲ್ಯೂಮ್ ಬಾರ್ ಡಿಸೈನ್ ಫಾರ್ ಈಸಿ ಆಫ್ ಯೂಸ್ ಆ್ಯಂಡ್ ಯೂಶುವಲ್ ಕನ್ಸಿಸ್ಟೆನ್ಸಿ. You can now use fingerprint unlock without waking up the screen. Improves system stability. Integrates the April 2024 Android security patch to enhance system security. ಇವಾಗ ಹೊಸದಾಗಿ ಬಂದಿರುವಂಥ ಒಂದು ಅಪ್ಡೇಟ್ ಇದು, ಏಪ್ರಿಲ್ನಲ್ಲಿ 2024ನಲ್ಲಿ. ಇದು ಮೇ ತಿಂಗಳದ್ದು, ಹೋದ ತಿಂಗಳದ್ದು ಏಪ್ರಿಲ್ನಲ್ಲಿ ಬಂದಿತ್ತು. ಇವಾಗ ರೀಸೆಂಟ್ಲಿ ಬಂದಿರುವಂಥ ಒಂದು ಅಪ್ಡೇಟು ಇವಾಗ ನಾನು ಇನ್ಸ್ಟಾಲ್ ಮಾಡ್ತಾಯಿದ್ದೇನೆ. ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ನಾನು ನಿಮಗೆ ನಂತರ ಇನ್ಸ್ಟಾಲ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಸಿಸ್ಟಮಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿ. ಸೊ ಅಲ್ಲಿವರೆಗೆ ಡೌನ್. ಇಲ್ಲಿ ನೋಡಿ, ಸಿಸ್ಟಮ್ ಫಿನಿಶಿಂಗ್ ಅಪ್ಡೇಟ್ಸ್ ಅಂತ ಹೇಳಿ ಬರ್ತಾ ಇದೆ. ಸೊ ಇವಾಗ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಹೊಸ ವರ್ಷನ್ 14.0 ಆಕ್ಸಿಜನ್ OS ಫಿನಿಶಿಂಗ್ ಆದ ನಂತರ ಇದು ಯಾವ ಥರ ಆಪ್ರೇಟ್ ಆಗುತ್ತೆ, ಎಷ್ಟು ಸ್ಪೀಡ್ ಆಗಿದೆ, ಸ್ಟೆಬಿಲಿಟಿ ಏನಾಗಿದೆ ಅಂತ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್, ನಾವು ಇಲ್ಲಿ ನೋಡಿ ಮಾರ್ಕ್ ಹತ್ರ ಏನು ಬರ್ತಾ ಇಲ್ಲ. ಸೊ ಇವಾಗ ನಾವು ಚೆಕ್ ಮಾಡೋಣ ಏನು ಅಪ್ಡೇಟ್ ಇದೆ, ಏನೇನು ಚೇಂಜಸ್ ಆಗಿದೆ ಅಂತೇಳಿ. ಇಲ್ಲಿ ನೋಡಿ, ವಾಲ್ಯೂಮಲ್ಲಿ ಮೊದಲು ಸಿಂಗಲ್ ಬಾರ್ ಬರ್ತಾಯಿತ್ತು. ಸೊ ಇವಾಗ ಈ ಥರ ಐಫೋನಲ್ಲಿ ಬರುತ್ತಲ್ವ, ಆ ಥರ ಯೂಸ್ ಮಾಡಲಿಕ್ಕೆ ಬರ್ತಾಯಿದೆ. ಇಲ್ಲಿ ನೋಡಿ, ಈ ಥರ ಬರ್ತಾಯಿದೆ. ನೋಡಿ, ಸೇಮ್ ಎಲ್ಲ ಅದೇ ಥರ ಐಫೋನಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಇಲ್ಲಿ ಕಾಣ್ತಾ ಇದೆ. ಸೆಟ್ಟಿಂಗ್ಸ್ ಎಲ್ಲ ಆಪ್ಷನ್ ಚೇಂಜಸ್ ಆಗಿದೆ ಯೂಸರ್ ಇಂಟರ್ಫೇಸದ್ದು. ಸೆಟ್ಟಿಂಗಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ನೋಡೋಣ. ಆಲ್ಮೋಸ್ಟ್ ಮೊದಲು ಯಾವ ಥರ ಇತ್ತು ಅದೇ ಥರ ಇತ್ತು, ಬಟ್ ಸ್ಟೆಬಿಲಿಟಿ ಮಾತ್ರ ಚೆನ್ನಾಗಾಗಿದೆ. ಭಾಳ ಏನೂ ಅಪ್ಡೇಟ್ ಬಂದಿಲ್ಲ, ಸಿಸ್ಟಮ್ ಸ್ಟೆಬಿಲಿಟಿ ಮಾತ್ರ ಚೇಂಜಸ್ ಆಗಿದೆ. ಮೊದಲು ಸ್ವಲ್ಪ ಬ್ಯಾಟ್ರಿ ಡ್ರೈನ್ ಆಗ್ತಾಯಿತ್ತು. ಸೊ ಇವಾಗ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರ್ತಾಯಿದೆ.
ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.